ಈಗ ತಮ್ಮ ಭಾಷಣ ಆದ ನಂತರ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರಪ್ಪ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅಸಮಾಧಾನ ಇದ್ದಾಗ ಇದೆಲ್ಲ ನಡೆಯುತ್ತೆ, ವರಿಷ್ಠರು ಈಶ್ವರಪ್ಪನವರ ಮನವೊಲಿಕೆ ಮಾಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು ಈಶ್ವರಪ್ಪ, ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಈಶ್ವರಪ್ಪನವ್ರ ಜೊತೆ ನಾನು ಮಾತಾಡ್ತೀನಿ. ಟಿಕೆಟ್ ಘೋಷಣೆ ಹೈಕಮಾಂಡ್ ಮಾಡಿದೆ, ಇದು ವರಿಷ್ಠರ ತೀರ್ಮಾನ, ಮೋಸ ಮಾಡಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ನಾನು ಭಾವನಾ ಜೀವಿನೂ ಹೌದು, ಪಕ್ಷನಿಷ್ಠ ಕಾರ್ಯಕರ್ತನೂ ಹೌದು. ಜಗದೀಶ್ ಶೆಟ್ಟರ್ ಹೇಳಿದ್ದಕ್ಕೂ ಒಪ್ತೇನೆ, ಬೊಮ್ಮಾಯಿ ಹೇಳಿದ್ದಕ್ಕೂ ಒಪ್ತೇನೆ. ಆದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಿದಾರಲ್ಲ, ಇದೇ ಬಸವರಾಜ ಬೊಮ್ಮಾಯಿ ಅವರು ಅವ್ರಿಗೆ ನನಗೆ ಬೇಡ ಅಂತ ಹೇಳಿದ್ರು. ಅವರೇ ಚುನಾವಣಾ ಸಮಿತಿಯಲ್ಲಿ ಕೂತ್ಕೊಂಡು ಕಾಂತೇಶನ್ ಟಿಕೆಟ್ ಕೊಡಬೇಕು ಅಂತ ಅವರೇ ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಅಲ್ಲ ಇದು, ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಡಿಯೂರಪ್ಪನವ್ರೀಗ ನಿನ್ನೆ ನೀವು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಕರೆದು ನಾನು ಒಪ್ಪಿಸಿದ್ದೇನೆ, ಹಂಗಾರೆ ಹೈಕಮಾಂಡ್ ತೀರ್ಮಾನ ಇದು. ಓಕೆ, ಜಗದೀಶ್ ಶೆಟ್ಟರ್ ಕರೆದು ನಾನು ಒಪ್ಪಿಸಿದ್ದೇನೆ ಬೆಳಗಾಂಗೆ. ಅರೆ ನೀವು ಇಲ್ಲೇ ಒಪ್ಪಿಸಿದ್ರೆ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಯಾಕೆ ಬೇಕಿತ್ತಾಗಾರೆ? ಇಲ್ಲ, ಇದಷ್ಟು ಯಡಿಯೂರಪ್ಪನವ್ರ ಪ್ರಯತ್ನ. ಸಿ.ಟಿ. ರವಿಗೆ ಯಾಕೆ ತಪ್ಪಿಸಿದ್ರು? ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಇಡೀ ಕ್ಷೇತ್ರದ ಜನ ಶೋಭಾ ಕರಂದ್ಲಾಜೆ ಬೇಡ ಅಂತ ಅಂದಾಗ ಸಿ.ಟಿ. ರವಿ ಕೊಡಿಸ್ಬೋದಿತ್ತು. ಆದರೆ ಯಡಿಯೂರಪ್ಪನವರು ಹಿಂದುತ್ವವಾದಿ, ಸಿ.ಟಿ. ರವಿ ಬೇಡ, ಪ್ರತಾಪ್ ಸಿಂಹ ಬೇಡ, ಈ ರೀತಿ ಅನಿಲ್ ಕುಮಾರ್ ಬೇಡ, ಹಿಂದುತ್ವವಾದಿಗಳು ಅಂದ ತಕ್ಷಣ ಅದ್ಯಾಕೋ ಯಡಿಯೂರಪ್ಪನವರಿಗೆ ನನ್ನ ಮಾತು ಕೇಳಂತವ್ರು ಇಲ್ಲ ಅನ್ನೋಂಥ ಒಂದು ಬೇಸರ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.